ಟ್ಯೂಷನ್ ಪ್ರಭಾವದಿಂದ ಎಲ್ಲರೂ ಕ್ಲಾಸ್ನಲ್ಲಿ ಚುರುಕಾಗಿ ಉತ್ತರ ಕೊಡ್ತಿದ್ರು. ನಾನು ಅವರಿಗೆಲ್ಲ ಸರಿಸಮವಾಗಿ ನಿಲ್ಲಲಾರದವಳಾಗಿದ್ದೆ. ನಾನು ಸ್ಕೂಲ್ ಮುಗಿಸಿ ಮನೆಗೆ ಬಂದಾಗ ಮುಂಬಾಗಿಲಿಗೆ ಬೀಗ ಹಾಕಿತ್ತು. ಸಾಧಾರಣವಾಗಿ ಚಿಕ್ಕಮ್ಮ ಎಲ್ಲೂ ಹೋಗ್ತಿರ್ಲಿಲ್ಲ. ನನ್ನ ಬಳಿ ಬೀಗದ ಕೈ ಕೂಡ ಇರಲಿಲ್ಲ. ಆಂಟಿ, ನಾನು ಪಕ್ಕದ ಮನೆಯ ಕಡೆ ಗೋಡೆಗೆ ನಿಂತು ಕೂಗಿದಾಗ ಆಂಟಿ ಒಳಗಿನಿಂದ ಬಂದರು. ಓ, ಬಂದ್ಯಾ? ನಿಮ್ಮ ಚಿಕ್ಕಮ್ಮ ಬೀಗದ ಕೈ ಕೊಟ್ಟು ಹೋಗಿದ್ದಾರೆ. ಎಲ್ಲಿಗೆ ಹೋದರು? ನಿಮ್ಮಪ್ಪ ಇವತ್ತು ಬೇಗ ಬೇಗ ಬಂದ ಹಾಗಿತ್ತು. ಮಕ್ಕಳನ್ನು ಕರ್ಕೊಂಡು ಎಲ್ಲೋ ಸಿನಿಮಾಗೆ ಹೋಗಿದ್ದಾರೆ. ಆಂಟಿ ನನ್ನ ಕೈಗೆ ಬೀಗದ ಕೈ ಕೊಟ್ಟರು. ಬೀಗ ತೆಗೆಯುವಾಗ ನನ್ನ ಮನಸ್ಸು ಉದ್ವಿಗ್ನಗೊಂಡಿತು. ಈ ಮನೆಯಲ್ಲಿ ನನ್ನನ್ನು ಯಾರೂ ಕೇಳುವವರಿಲ್ಲ. ಅವರ ಪಾಡಿಗೆ ಅವರು ಸಿನಿಮಾ, ಸುತ್ತಾಟ ಎಂದು ಮಜಾ ಮಾಡ್ತಿದ್ದಾರೆ. ನನ್ನ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಮೊದಲೆಲ್ಲ ನನ್ನ ಅನಿಸಿಕೆಗಳು ಇಷ್ಟು ವಿಸ್ತಾರವಾಗಿ ಇರಲಿಲ್ಲ. ನಾನಾಯಿತು, ನನ್ನ ಪಾಡಾಯಿತು ಎನ್ನುವಂತಿದ್ದೆ. ಅದೇನೋ ನನ್ನ ವಯಸ್ಸೋ ಅಥವಾ ಅಪ್ಪ ಟ್ಯೂಷನ್ಗೆ ಒಪ್ಪಲಿಲ್ಲ ಎಂಬ ಅಸಮಾಧಾನವೋ, ಎಲ್ಲರೂ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದಾರೆಂಬ ಕೋಪವೋ, ನಾನು ಬ್ಯಾಗನ್ನು ಅತ್ತ ಎಸೆದು ಒಂದು ಲೋಟ ತಣ್ಣನೆ ನೀರು ಕುಡಿದು ಫ್ಯಾನ್ ಹಾಕೊಂಡು ಹಾಗೆ ಸೋಫಾದ ಮೇಲೆ ಮೈ ಚೆಲ್ಲಿದೆ. ಆಂಟಿ ಮತ್ತೆ ಬಂದರು. ಅವರ ಕೈಯಲ್ಲಿ ಒಂದು ಕೋಲ್ ಡಬ್ಬಿ ಇತ್ತು. ಕೋಡ್ಬಳೆ ಮಾಡಿದ್ದೆ. ನೀನು ತಿಂದು ಮನೆಯಲ್ಲಿ ಎಲ್ರಿಗೂ ಕೊಡು. ಕುರುಕುಲು ತಿಂಡಿಗಳೆಂದರೆ ನನಗೆ ತುಂಬ ಇಷ್ಟ. ಆದರೆ ಇಂದು ನನಗೆ ಯಾವುದಕ್ಕೂ ಮನಸ್ಸಿರಲಿಲ್ಲ. ಮ್ಯಾಥ್ಸ್ ತರಗತಿಯಲ್ಲಿ ನಾನು ಲೆಕ್ಕ ಸರಿಯಾಗಿ ಮಾಡಲಿಲ್ಲವೆಂದು ಮೇಷ್ಟ್ರು ಬೆಂಚಿನ ಮೇಲೆ ನಿಲ್ಲಿಸಿದ್ರು. ಎಲ್ಲ ಹುಡುಗಿಯರು ನನ್ನ ಕಡೆ ಕುತೂಹಲದಿಂದ ಪರಿಹಾಸ್ಯದಿಂದ ನೋಡಿ ತಮ್ಮಲ್ಲೇ ಮಾತನಾಡಿಕೊಳ್ತಿದ್ರು. ಕೆಲವರು ಕಿಸುಕೆಂದು ನಕ್ಕರು. ನಾನು ಎಲ್ಲರಂತೆ ಟ್ಯೂಷನ್ಗೆ ಹೋಗಿದ್ರೆ ಹೀಗಾಗ್ತಿರ್ಲಿಲ್ಲ. ನಮ್ಮ ಹತ್ರ ಯಾರು ಟ್ಯೂಷನ್ಗೆ ಬರ್ತಾರೋ ಅವರಿಗೆ ಮಾಸ್ಟ್ರು ಪಾರ್ಶಾಲಿಟಿ ಮಾಡ್ತಾರೆ ಕಣೆ. ನೀನು ಅವರ ಹತ್ರ ಪಾಠಕ್ಕೆ ಹೋಗಲಿಲ್ಲ, ಅದಕ್ಕೆ ಬೇಕಂತ ಬೆಂಚಿನ ಮೇಲೆ ನಿಲ್ಲಿಸಿದ್ದಾರೆ. ನಂದಿನಿ ಹೇಳಿದ ಮಾತುಗಳು ಗಾಯಕ್ಕೆ ಉಪ್ಪು ಸುರಿದಂತಾಗಿತ್ತು. ಅಡಿಗೆ ಮನೆಯಲ್ಲಿ ಡಬ್ಬಿ ಇಟ್ಟು ಬಂದು ನನ್ನನ್ನು ಆಂಟಿ ನೋಡುತ್ತಾ ಹಾಗೆಯೇ ನಿಂತರು. ಸ್ಕೂಲ್ನಿಂದ ನಡೆದು ಬಂದಿದ್ದರಿಂದ ನನ್ನ ಮುಖಕ್ಕೆ ಕೆಂಪೆನೆ ಛಾಯೆ ಹರಡಿತ್ತು. ಕೆದರಿದ ಮುಂಗುರುಳು, ನಕ್ಷತ್ರದಂತೆ ಹೊಳೆಯುತ್ತಿದ್ದ ಕಣ್ಗಳು, ಬಣ್ಣ ಹಚ್ಚಿದಂತೆ ಕಾಣುತ್ತಿದ್ದ ಸ್ವಲ್ಪ ದೊಡ್ಡದೆನಿಸಬಹುದಾದ ತುಟಿಗಳು. ನಾನು ನೋಡಲು ಮುದ್ದಾಗಿದ್ದೇನೆಂದು ನನಗೊತ್ತು. ಆದರೆ ಆಂಟಿ ಹಾಗೆ ದಿಟ್ಟಿಸೋದು ನನಗೆ ಮುಜುಗರ ಎನಿಸಿತು. ಯಾಕೆ ಹೀಗೆ ನೋಡ್ತಾ ಇದ್ದೀರಾ ಆಂಟಿ? ಬರ್ತಾ ಬರ್ತಾ ನಿಮ್ಮಮ್ಮನ ತರಹನೇ ಆಗ್ತಾ ಇದೆಯಾ? ಆ ಫೋಟೋ ಥೇಟ್ ನಿನ್ನ ತರಹನೇ. ನಾನು ತಲೆ ಎತ್ತಿ ಅಮ್ಮನ ಫೋಟೋ ನೋಡಿದೆ. ಅವಳ ನಗುಮುಖ ನನ್ನಲ್ಲಿ ಹಾದು ಹೋಗಿದ್ದ ಕಳವಳವನ್ನು ಬಡಿದೆಬ್ಬಿಸಿತು. ಆಂಟಿ, ನಮ್ಮಮ್ಮ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಹೌದು, ಪಕ್ಕದಲ್ಲೇ ಇದ್ವಲ್ಲ, ನಾನು ಅವಳು ಒಟ್ಟಿಗೆ ಗರ್ಭಿಣಿಯಾಗಿದ್ದು. ನೀನು ನಿಮ್ಮಮ್ಮನ ಹೊಟ್ಟೆಯಲ್ಲಿದ್ದಾಗ ನಮ್ಮ ಶೈಲಜನ್ನ ನಾನು ಹೊತ್ತಿದ್ದೆ. ಮನೆಯಲ್ಲಿ ಏನೇ ತಿಂಡಿ ಮಾಡಿದರೂ ಇಬ್ಬರು ಹಂಚ್ಕೊಳ್ತಾ ಇದ್ವಿ. ನಿಮ್ಮಮ್ಮ ಮಂಡಕ್ಕಿ ಪೂರಿ ಮಾಡ್ತಿದ್ಲು, ಎಷ್ಟು ರುಚಿಯಾಗಿರೋದು ಅಂತ. ಆಂಟಿ ಹೇಳೋದನ್ನೇ ಕೇಳುತ್ತಾ ಅಮ್ಮನ ಚಿತ್ರವನ್ನು ನನ್ನ ಸೃಷ್ಟಿಪಟಲದ ಮುಂದೆ ಚಿತ್ರೀಗೊಳಿಸ್ತಾ ಇದ್ದೆ. ಅಮ್ಮ ಇದ್ದಿದ್ರೆ ನನ್ನನ್ನು ಈ ಸ್ಥಿತಿಗೆ ಬಿಡ್ತಿದ್ಲೆ? ನಾನು ಸ್ಕೂಲ್ನಿಂದ ಬಂದಾಗ ಕಾತರದಿಂದ ಕಾದು ನಿಂತು ಎಷ್ಟು ಪ್ರೀತಿಯಿಂದ ತಿಂಡಿ ಕೊಡ್ತಿದ್ಲೋ. ಆಂಟಿ, ನಿಮ್ಮನ್ನೊಂದು ಮಾತು ಕೇಳಲಾ? ಏನು? ನಾನು ತಕ್ಷಣ ಮಾತನಾಡಲಿಲ್ಲ. ನಂತರ ದನಿ ತಗ್ಗಿಸಿ, ಅಮ್ಮ ಸತ್ತೋಗಿದ್ದು ಯಾಕೆ? ಅವರಿಗೇನಾಗಿತ್ತು ಎಂದಾಗ ಆಂಟಿ ತಬ್ಬಿಬ್ಬಾದ್ರು. ನಿಮ್ಮಪ್ಪ ಹೇಳಲಿಲ್ವಾ? ಹೇಳಿದ್ದಾರೆ, ಅದು ನಿಜ ಹೇಳಿಲ್ಲ. ನೀವು ಆವಾಗ ಏನೋ ಹೇಳೋಕ್ಕೆ ಹೋಗಿ ಮಾತು ನಿಲ್ಲಿಸ್ಬಿಟ್ರಿ. ನಮ್ಮಮ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೆ ಅಧಿಕಾರ ಇಲ್ವಾ ಆಂಟಿ? ಪ್ಲೀಸ್ ಹೇಳಿ. ನಾನು ಅಂಗಲಾಚಿದವಳಂತೆ ಅವರತ್ತ ನೋಡಿದೆ. ಆಂಟಿ ಸೆರೆಗಂಚಿನಿಂದ ಮುಖ ಒರೆಸ್ಕೊಂಡು, ನೀನಿನ್ನೂ ಚಿಕ್ಕವಳು, ಅದೆಲ್ಲ ಅರ್ಥ ಆಗಲ್ಲ. ನಿನಗೆ ವರ್ಷ, ಹಾಗೂ ನಿಮ್ಮಮ್ಮ ಮತ್ತೆ ಗರ್ಭಿಣಿಯಾಗಿದ್ಲು. ನಿಮ್ಮ ಅಪ್ಪನಿಗೆ ಆಗ ಬ್ಯಾಂಕ್ನಲ್ಲಿ ತುಂಬ ಕೆಲಸ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಪುರ್ಸೊತ್ತಿರಲಿಲ್ಲ. ಒಂದಿನ ನಿಮ್ಮಮ್ಮ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದೋದ್ಲು. ನಾವೆಲ್ಲ ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಗೊತ್ತಾಯಿತು, ಆಗಲೇ ಅವರ ಪ್ರಾಣ ಹೊರಟು ಹೋಗಿದೆ ಅಂತ. ಎನ್ನುತ್ತಿದ್ದಂತೆ ನನಗೆ ಎದೆ ಬಡಿತವೇ ನಿಂತಂತಾಯಿತು. ಯಾಕೆ? ಅದೇನೋ ಟ್ಯೂಬಲ್ಲಿ ಮಗು ಇತ್ತಂತೆ, ಯಾರಿಗೂ ಗೊತ್ತೇ ಆಗಿಲ್ಲ.
ಟ್ಯೂಬ್ ಹೊಡೆದೋಗಿ ಒಳಗೆ ರಕ್ತಸ್ರಾವ ಆಗಿದ್ರಿಂದ ನಿಮ್ಮಮ್ಮ ಹೋಗ್ಬಿಟ್ರು. ಭವಿಷ್ಯ ಮೊದಲೇ ಡಾಕ್ಟರ್ ಹತ್ರ ತೋರಿಸಿದ್ರೆ ಕಡೆ ಪಕ್ಷ ಅವರ ಪ್ರಾಣನಾದರೂ ಉಳಿತಿತ್ತೋ ಏನೋ. ನಾನು ಗರ ಬಡಿದವಳಂತೆ ಕುಳಿತಿದ್ದೆ. ಆಂಟಿ ಹೋದ ಮೇಲೂ ನನ್ನ ಮನಸ್ಸಿನಲ್ಲಿ ಅವರ ಮಾತುಗಳೇ ಗುಂಗು ಹುಳುವಿನಂತೆ ಮುತ್ತಿಕೊಂಡಿದ್ದವು. ಮನೆಯವರೆಲ್ಲ ಬಂದಾಗ ರಾತ್ರಿ 9:30 ಆಗಿತ್ತು. ವರ್ಷ, ವರುಣ್ ಕಲರವ ಮಾಡುತ್ತಾ ಒಳಗೆ ಬಂದಾಗ ನಾನು ಎಂದಿನಂತೆ ಹೋಗಿ ಅವರನ್ನು ತಪ್ಪಿಕೊಳ್ಳಿಲ್ಲ. ಮಮ್ಮಿ ಅಕ್ಕ, ನೀನು ಬರಬೇಕಾಗಿತ್ತು, ಪಿಕ್ಚರ್ ತುಂಬ ಚೆನ್ನಾಗಿತ್ತು. ವರುಣ್ ಉತ್ಸಾಹದಿಂದ ಕೇಳಿದಾಗ ನಾನು ಚುರುಕಾಗಿ, ನನ್ನನ್ನು ಕರೆದವರ್ಯಾರು ಎಂದೆ. ನನ್ನ ಅನಿರೀಕ್ಷಿತ ವರ್ತನೆ ಕಂಡು ವರ್ಷ ನನ್ನ ಬಳಿ ಬಂದು ಕೆನ್ನೆ ಹಿಂಡಿದ್ಲು. ಮಮ್ಮಿ ಅಕ್ಕ, ಕೋಪನಾ ಎಂದು ಮುದ್ದಾದ ದನಿಯಲ್ಲಿ ಕೇಳಿದ್ಲು. ನಾನು ಹೊರಟಾಗಿ ಅವಳನ್ನು ದೂರ ಸರಿಸಿ, ಇಲ್ಲ, ತುಂಬ ಸಂತೋಷ ಆಗಿದೆ, ನೀವೆಲ್ಲ ನನ್ನನ್ನು ಬಿಟ್ಟು ಪಿಕ್ಚರ್ಗೆ ಹೋಗಿದ್ದು ಎಂದು ನುಡಿದೆ. ಬೇಡವೆಂದರೂ ನನ್ನ ದನಿ ನಾಣಿಸಿದಂತೆ ಗಡುಸಾಗಿತ್ತು. ಎಲ್ಲರೂ ನನ್ನ ವರ್ತನೆಯಿಂದ ತಬ್ಬಿಬ್ಬಾಗಿದ್ರು. ಮನೆಯವರು ಎಲ್ಲೇ ಹೊರಟರೂ ನಾನು ಎಂದೂ ಅದರ ಬಗ್ಗೆ ಚಕಾರವೆತ್ತುತ್ತಿರಲಿಲ್ಲ. ನಾನಾಯಿತು ನನ್ನ ಸ್ಕೂಲ್ ಪಾಠ ಚಟುವಟಿಕೆಗಳಲ್ಲಿ ಮುಳುಗಿ ಹೋಗಿರ್ತಿದ್ದೆ. ಆದರೆ ಇಂದು ಬೆಳಗ್ಗೆಯಿಂದ ಒಂದಾದ ಮೇಲೊಂದು ಅಹಿತಕರ ಘಟನೆಗಳಿಂದ ನನ್ನ ಮನಸ್ಸು ಕಲಸಿ ಹೋಗಿತ್ತು. ಸ್ಕೂಲ್ನಲ್ಲಿ ಟೀಚರ್ ಕೈಯಲ್ಲಿ ಬೈಸ್ಕೊಂಡು ಬೆಂಚಿನ ಮೇಲೆ ನಿಂತಿದ್ದು, ಗೆಳತಿಯರ ಟೀಕೆ, ಟ್ಯೂಷನ್ ಅವಕಾಶವಿಲ್ಲದಿರೋದು, ಎಲ್ಲಕ್ಕಿಂತ ನನ್ನ ಅಮ್ಮನ ಸಾವಿನ ವಿಷಯ ಎಲ್ಲ ಸೇರಿಕೊಂಡು ನಾನು ಜರ್ಜರಿತಳಾಗಿದ್ದೆ. ಅಪ್ಪ ಬಟ್ಟೆ ಬದಲಾಯಿಸ್ಕೊಂಡು ರೂಮಿನಿಂದ ಹೊರ ಬಂದವರೇ, ಅದು ಮಕ್ಕಳ ಪಿಕ್ಚರ್, ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಲಿಲ್ಲ. ನೀನು ಸ್ಕೂಲ್ಗೆ ಚಕ್ಕರ್ ಹಾಕಿ ನಮ್ಮ ಜೊತೆ ಬಂದರೆ ಪಾಠ ತಪ್ಪೋಗ್ತಿರ್ಲಿಲ್ವಾ ಎಂದು ನನಗೆ ಸಮಾಧಾನ ಹೇಳಲು ಯತ್ನಿಸಿದ್ರು. ಆದರೆ ನನ್ನ ಮನಸ್ಸು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಹೌದೌದು, ದಿನ ಕ್ಲಾಸ್ಗೆ ಹೋಗಿ ಬಂದರೆ ನಾನೇ ರ್ಯಾಂಕ್ ಬಂದುಬಿಡ್ತೀನಾ? ನಮ್ಮ ಕ್ಲಾಸಿಗೆ ಬಂದು ನೋಡಿ, ಎಲ್ಲರೂ ಆಗಲೇ ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ. ನಾನೇ ಎಲ್ಲರ ಮಧ್ಯ ಪೆದ್ದಾಗಿ ಕೂತಿರೋದು. ಮಕ್ಕಳ ಪಿಕ್ಚರ್ ಅಂತ ಅವರಿಬ್ಬರನ್ನ ಕರ್ಕೊಂಡು ಹೋಗ್ತೀರಾ? ಅದೇ ನನ್ನನ್ನು ಟ್ಯೂಷನ್ಗೆ ಸೇರಿಸಬೇಕು ಅಂತ ನಿಮಗೆ ಗೊತ್ತಾಗಲ್ವಾ ಎಂದು ವಿರೋಧ ವ್ಯಕ್ತಪಡಿಸದ ನಾನು ದನಿ ಏರಿಸಿ ಮಾತನಾಡುತ್ತಿದ್ದುದನ್ನು ಕಂಡು ಅಡಿಗೆ ಮನೆಯಲ್ಲಿದ್ದ ಚಿಕ್ಕಮ್ಮನು ಬಂದರು. ಅಪ್ಪ ಬೇಸರದ ದನಿಯಲ್ಲಿ, ಈ ಚಿಕ್ಕ ಮಕ್ಕಳ ಮೇಲೆ ಪೈಪೋಟಿ ಮಾಡ್ತೀಯಲ್ಲ, ಈ ಮನೆಯಲ್ಲಿ ಏನು ಕಡಿಮೆ ಆಗಿದೆ ನಿನಗೆ ಎಂದಾಗ ನಾನು ಅವರ ಕಡೆ ನೋಡಿದೆ. ನನ್ನ ಮುಖದ ಮೇಲಿನ ವ್ಯಂಗ್ಯತೆಯನ್ನು ತಗ್ಗಿಸಿಕೊಳ್ಳಲು ನನಗೆ ಸಾಧ್ಯವಾಗಿರಲಿಲ್ಲ. ತುಂಬ ಹಿಂದೇನೆ ಕೇಳಬೇಕಾಗಿದ್ದ ಪ್ರಶ್ನೆ ಇದು, ಈಗ ಕೇಳ್ತಾ ಇದ್ದೀರಾ. ಪೈಪೋಟಿ ಮಾಡಬೇಕು ಅನ್ನೋದಾದರೆ ಎಷ್ಟೋ ವಿಷಯಗಳಿಗೆ ಮಾಡ್ಬೋದು. ನಾನು ಚಿಕ್ಕಮ್ಮ ಬಂದ ಮೇಲೆ ನಾನು ಯಾವತ್ತಾದರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ದೀನ? ಒಂದಿನ ನನ್ನ ಬಗ್ಗೆ ವಿಚಾರಿಸಿಲ್ಲ ನೀವು? ನಾನೇನು ಮಾಡಬೇಕಾದ್ರೂ ಚಿಕ್ಕಮ್ಮನನ್ನು ಕೇಳಬೇಕು, ಅವರ ಮೂಗಿನ ನೇರಕ್ಕೆ ನಡ್ಕೋಬೇಕು. ನನ್ನ ಮಾತಿನಿಂದ ಚಿಕ್ಕಮ್ಮನ ಮುಖದಲ್ಲಿ ಆಶ್ಚರ್ಯ, ಆತಂಕ ಇಣಿಕುತ್ತಿತ್ತು. ಅದನ್ನು ಗಮನಿಸಿದ ಅಪ್ಪ ಗಡಸಾಗಿ, ಶಟಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ಎಂದು ರೇಗಿದ್ರು. ನಮ್ಮ ಮಾತುಗಳನ್ನು ಕೇಳುತ್ತಾ ವರ್ಷ, ವರುಣ್ ಬೆಚ್ಚಗಾಗಿ ಬಿಟ್ಟಿದ್ರು. ನಾನು ವಾದಿಸಲೇಬೇಕೆಂದು ಹಠ ತೊಟ್ಟಿದವಳಂತೆ, ಯಾಕೆ ಮಾತನಾಡಬಾರ್ದು? ಈ ಮನೆಗೆ ಚಿಕ್ಕಮ್ಮ ತಾನೇ ಯಜಮಾನಿ, ಅವರು ಹೇಳಿದಾಗೆ ಎಲ್ಲ ನಡೀತಾ ಇರೋದು. ನಾನು ಈ ಮನೆ ಮಗಳು ಅನ್ನೋದು ನಿಮಗೆ ಯಾವತ್ತಾದರೂ ಜ್ಞಾಪಕ ಬಂದಿದೆಯಾ? ನೀವೆಲ್ಲ ಒಂದು, ನಾನೇ ಬೇರೆ. ಒಂದಿನ ನನಗೇನು ಬೇಕು ಬೇಡ ನಿಮ್ಮಲ್ಲಿ ಯಾರಾದರೂ ಕೇಳಿದ್ದೀರಾ ಎಂದು ರೇಗಿದೆ. ಏನಾಗಿದೆ ಇವತ್ತು ನಿನಗೆ? ವರುಣ್, ವರ್ಷ ನೀನು ಅಂದರೆ ಪ್ರಾಣ ಬಿಡ್ತವೆ. ಹೌದು, ನನಗೂ ತಮ್ಮ ತಂಗಿ ಅಂತ ಪ್ರೀತಿ ಇದೆ. ಆದರೆ ನಿಮಗೆ ನಾನು ಮಗಳು ಅಂತ ಪ್ರೀತಿ ಇದೆಯಾ? ಮನೆಯಲ್ಲಿ ಊಟ ತಿಂಡಿ ಬಟ್ಟೆ ಕೊಡಿಸ್ಬಿಟ್ರೆ ಸಾಲದು. ವರ್ಷ, ವರುಣ್ ತರಹ ನನಗೂ ಪ್ರೀತಿ ಬೇಕು. ಅದು ಬಿಟ್ಟು ನನ್ನ ಮೇಲೆ ಮನೆ ಜವಾಬ್ದಾರಿ ವಹಿಸ್ಬಿಟ್ಟು ನೀವೆಲ್ಲ ತಿರುಗಾಡೋಕ್ಕೆ ಹೊರಟೋದ್ರೆ ನಾನೊಬ್ಬಳೇ ಮನೆಯಲ್ಲಿ ತಬ್ಬಲಿ ಹಾಗೆ ಬಿದ್ದಿರಬೇಕಾ? ಮಮತಾ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ. ಆದರೆ ನನ್ನ ಅಮ್ಮನ ಜೊತೆನೇ ಮಮತೆ ಪ್ರೀತಿ ಎಲ್ಲ ಕಳ್ಕೊಂಡ್ಬಿಟ್ಟೆ. ಅಪ್ಪನಿಗೆ ಕೋಪ ಹುಕ್ಕಿ ಬಂತು. ನಾಚಿಕೆ ಆಗಲ್ವಾ ಇಂಥ ಮಾತಾಡೋಕ್ಕೆ? ನಿನ್ನ ಚಿಕ್ಕಮ್ಮ ಒಂದಿನ ನಿನ್ನ ಮೇಲೆ ರೇಗಿಲ್ಲ, ಕೈ ಎತ್ತಿಲ್ಲ. ಅವಳ ಮಕ್ಕಳನ್ನು ಬೇಕಾದರೆ ಹೊಡಿತಾಳೆ. ಆದರೆ ನಿನಗೆ ಒಂದಿನನಾದರೂ ಒಂದು ಏಟು ಹಾಕಿದ್ದಾಳ? ತಾಯಿ ಮಮತೆ ನಿನಗೆ ಸಿಗಬೇಕು ಅಂತಾನೆ ನಾನು ಅವಳನ್ನು ಮದುವೆಯಾಗಿದ್ದು. ನನ್ನಮ್ಮನ ಸಾವಿನ ನೆನಪಿನಿಂದ ನನ್ನ ಎದೆಯಲ್ಲಿ ಅಗ್ನಿಕೊಂಡ ಹೊತ್ತುಕೊಂಡು ನನ್ನ ನಾಲಿಗೆಯ ಹತೋಟಿ ತಪ್ಪಿದೆ.
ತಾಯಿಯ ಮಮತೆ ನನಗೆ ಸಿಗಬೇಕು ಅಂತ ಇದ್ದಿದ್ರೆ ನೀವು ನನ್ನ ಅಮ್ಮನನ್ನು ಬದುಕಿಸ್ಕೊತಾ ಇದ್ರಿ. ಅವಳನ್ನು ಸಾಯೋಕ್ಕೆ ಬಿಟ್ಟು ಬೇರೆ ಅವಳನ್ನು ಕಟ್ಕೊತಾ ಇರಲಿಲ್ಲ. ಪಕ್ಕದ ಮನೆ ಆಂಟಿ ಅಮ್ಮ ಹೇಗೆ ಸತ್ರು ಅಂತ ಹೇಳಿದ್ದಾರೆ. ರಪ್ಪೆಂದು ನನ್ನ ಕೆನ್ನೆಗೆ ಏಟು ಬಿತ್ತು. ಅಪ್ಪ ಕೆಂಡಮಂಡಲವಾಗಿದ್ರು. ಚಿಕ್ಕಮ್ಮ ಧಾವಿಸಿ ಬಂದು ಅಪ್ಪನ ಕೈ ಹಿಡಿದ್ಲು. ಏನ್ರಿ ನೀವು, ಬೆಳೆದ ಹುಡುಗಿ ಮೇಲೆ ಕೈ ಮಾಡ್ತಿದ್ದೀರಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಅಪ್ಪ ಕೊಟ್ಟ ಹೇಟಿನಿಂದ ನನ್ನ ಕೋಪವೆಲ್ಲ ಕಣ್ಣೀರಿನ ರೂಪದಲ್ಲಿ ಹರಿದು ಬಂತು. ಹೆಚ್ಚು ಕಡಿಮೆಯಾಗಿ ನಾನು ಸತ್ರೆ ಯಾರಿಗೇನು ನಷ್ಟ ಈ ಮನೆಯಲ್ಲಿ? ನಾನು ಬಿಕ್ಕುತ್ತಾ ನುಡಿದೆ. ವರ್ಷ, ವರುಣ್ ಆಗಲೇ ತಾವು ಅಳಲು ಶುರು ಮಾಡಿದ್ರು. ಕೇಳಿದ್ಯಾ, ಚೋಟುದ್ದದ ಹುಡುಗಿ ಎಷ್ಟು ಮಾತನಾಡ್ತಾಳೆ? ಅಪ್ಪ ಅಬ್ಬರಿಸಿದಾಗ ಚಿಕ್ಕಮ್ಮ ಅವರ ಭುಜದ ಮೇಲೆ ಕೈ ಇಟ್ಲು. ಅವಳ ಬಾಯಲ್ಲಿ ಬಂತಲ್ಲ, ನಾನು ಕೆಟ್ಟ ತಾಯಿ ಅಂತ. ಈಗ ನೀವು ಅವಳನ್ನು ಹೊಡೆದು ಬಡೆದು ಮಾಡಿದ್ರೆ ಅಕ್ಕಪಕ್ಕದವರು ಕೂಡ ನನ್ನನ್ನೇ ಅಂತಾರೆ, ಮಲತಾಯಿ ಬಂದು ಕಿರುಕುಳ ಕೊಡ್ತಾಳೆ ಅಂತ. ಮುಂಚೆ ಹೀಗಿರಲಿಲ್ಲ ಅವಳು, ಇತ್ತೀಚೆಗೆ ಬಂದಿರೋದು ಇದು. ಅವಳ ಫ್ರೆಂಡ್ಸ್ ಸಹವಾಸ ಚೆನ್ನಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಹದ್ದು ಮೀರಿ ಹೋಗಿದ್ದಾಳೆ. ನನ್ನ ಫ್ರೆಂಡ್ಸ್ ಎಲ್ಲ ಸರಿಯಾಗೇ ಇದ್ದಾರೆ, ನಾನೇ ಸ್ಟಡೀಸ್ನಲ್ಲಿ ಹಿಂದೆ ಬಿದ್ದಿರೋದು. ಹೀಗೆ ಇದ್ರೆ ನಾನು ಫೇಲ್ ಆಗಿಬಿಡ್ತೀನಿ. ನಾನು ಅಳುತ್ತಲೇ ಹೇಳಿದೆ. ಚಿಕ್ಕಮ್ಮ ಅಪ್ಪನ ಕಡೆ ತಿರುಗಿ, ಕಷ್ಟನೋ ಸುಖನೋ ಹೇಗೋ ನಾನು ಮನೆ ಕೆಲಸ ಮಾಡ್ಕೊತೀನಿ, ಮೊದಲು ಅವಳನ್ನು ಟ್ಯೂಷನ್ಗೆ ಹಾಕಿ, ಆಮೇಲೆ ಫೇಲ್ ಆಗಿ ಅದನ್ನು ನಮ್ಮ ತಲೆಗೆ ಕಟ್ತಾಳೆ. ಹೀಗಾಗಿರೋದೇ ಸಾಕು, ಇನ್ನು ಅಪವಾದ ಹೊತ್ಕೋಬೇಕಾ ನಾವು ಎಂದಾಗ ಅಪ್ಪ ಚಿಕ್ಕಮ್ಮನ ಮಾತಿಗೆ ತಲೆ ಬಾಗಿದ್ರು. ಆ ರಾತ್ರಿ ನಾನು ಊಟ ಮಾಡಲಿಲ್ಲ. ಚಿಕ್ಕಮ್ಮ ಅಪ್ಪನಿಗೆ ಅದರ ಬಗ್ಗೆ ಹೇಳಿದಾಗ ಅಪ್ಪನ ಕೋಪವಿನ್ನೂ ಇಳಿದಿರಲಿಲ್ಲ. ಬಲವಂತ ಮಾಡಬೇಡ, ಬಿಟ್ಬಿಡು, ಅವಳಿಗೆ ಮೊದಲಿನಿಂದ ನಮ್ಮ ತಾಯಿ ಮುದ್ದು ಜಾಸ್ತಿ, ಅದಕ್ಕೆ ಹಾಗಾಗಿದ್ದಾಳೆ ಎಂದು ರೇಗಿದ್ರು. 1-2 ವರ್ಷ ನಾನು ಅಜ್ಜಿಯ ಮುದ್ದಿನಲ್ಲಿ ಬೆಳೆದಿರ್ಬೋದು ಅಷ್ಟೇ. ಅಮ್ಮ ಸತ್ತ ಹೊಸದರಲ್ಲಿ ನನ್ನನ್ನು ಸಮಾಧಾನಪಡಿಸಲು ಅಜ್ಜಿ ನನಗೆ ಹತ್ತಿರವಾಗಿದ್ದರು. ಅಪ್ಪ ಚಿಕ್ಕಮ್ಮನನ್ನು ಮದುವೆ ಆದಮೇಲೆ ಅಜ್ಜಿಯ ಸಂಪರ್ಕವೇ ಕಡಿಮೆಯಾಗಿತ್ತು. ಈಗ ಅಜ್ಜಿ ಇದ್ದಿದ್ರೆ ಅವರ ಮಡಿಲಲ್ಲಿ ಮಲಗಿ ಮನಸಾರೆ ಅತ್ತುಬಿಡಬೇಕು ಎನಿಸ್ತಿತ್ತು. ಅಜ್ಜಿ ಅಮ್ಮ ಇಬ್ಬರ ನೆನಪನ್ನು ಎದೆಯ ಬಟ್ಟಲಲ್ಲಿಟ್ಕೊಂಡು ಹಾಗೆ ನಿದ್ದೆಗೆ ಜಾರಿದೆ. ಆ ದಿನದ ಪ್ರಕರಣದಿಂದ ವರ್ಷ ವರುಣ್ ನನ್ನ ಬಳಿ ಬಂದಿರಲಿಲ್ಲ. ನನಗೆ ಹೊಟ್ಟೆ ಚುರುಗುಟ್ಟುತ್ತಿದ್ರೂ ಏಟಿನಿಂದ ಹುರಿಯುತ್ತಿದ್ದ ಕೆನ್ನೆ, ದುಗುಡ ಹೊತ್ತ ಹೃದಯ ನನ್ನಲ್ಲಿ ಹಠ ಕಿಚ್ಚು ಮೂಡಿಸಿತು. ಅಪ್ಪ ತಾವಾಗಿ ಬಂದು ಮಾತನಾಡಿಸೋವರೆಗೂ ಏನನ್ನು ತಿನ್ನೋದಿಲ್ಲವೆಂದು ನಿರ್ಧರಿಸಿದೆ. ನಾನು ಟ್ಯೂಷನ್ಗೆ ಸೇರಬೇಕೆನ್ನುವ ಉದ್ದೇಶವೇನೋ ಫಲಿಸಿತು. ಚಿಕ್ಕಮ್ಮ ನನ್ನ ಕೈಗೆ ಫೀಸಿನ ಹಣ ಕೊಟ್ಟು, ಇವತ್ತಿಂದಾನೇ ಬೇಕಾದರೆ ಟ್ಯೂಷನ್ಗೆ ಹೋಗ್ಬಿಟ್ ಬಾ ಎಂದ್ಲು. ಆದರೆ ಅಪ್ಪ ಮಾತ್ರ ನನ್ನ ಕಡೆ ನೋಡದೆ ಬ್ಯಾಂಕಿಗೆ ಹೊರಡಲು ಸಿದ್ಧರಾಗಿದ್ದರು. ಅವರು ವರ್ಷ ವರುಣ್ ಜೊತೆ ಮಾತನಾಡುತ್ತಾ ಅವರನ್ನು ಸ್ಕೂಲ್ಗೆ ಹೋಗಲು ತಯಾರು ಮಾಡ್ತಿದ್ದುದನ್ನು ಕಂಡಾಗ ನನ್ನ ಮೈ ಮೇಲೆ ಕಾದ ನೀರು ಸುರಿದಷ್ಟು ನೋವಾಯಿತು. ವರ್ಷ ಅಪ್ಪನ ಮೇಲೆ ಸ್ವಲ್ಪ ಕೋಪಿಸ್ಕೊಂಡ್ರು. ಅವರು ಅವಳ ಬಳಿ ಮುದ್ದುಗೆರೆದು, ನನ್ನ ಪುಟ್ಟ ಬಂಗಾರಿಗಿನ್ನೂ ಕೋಪ ಹೋಗಿಲ್ವಾ ಅಪ್ಪನ ಮೇಲೆ? ಇನ್ನೊಂದ್ಸಲ ಹಾಗೆಲ್ಲ ಬೈಯಲ್ಲ ನೋಡು, ಕೆನ್ನೆಗೆ ಹೊಡಿತೀನಿ ಎಂದು ಅವಳನ್ನು ಒಲಿಸಿ ಸಮಾಧಾನಪಡಿಸ್ತಿದ್ರು. ಇನ್ನು ವರುಣ್ ಏಕೈಕ ವಾರಸ್ದಾರ. ಅವನಿಗೆ ಹೊಡೆಯೋದು ಹೋಗಲಿ, ದನಿ ಎತ್ತಿಯೂ ಅಪ್ಪ ಗದರುತ್ತಿರಲಿಲ್ಲ. ಇವರೆಲ್ಲರಿಗಿಂತ ನಾನು ಕೀಳೆ. ಮುದ್ದು ಮಾಡಿ ರಮಿಸಿದ್ರೆ ಹೋಗಲಿ, ಕಡೆ ಪಕ್ಷ ನನ್ನ ಬಳಿ ಬಂದು ತುಂಬ ನೋವಾಯ್ತಾ ಮಮ್ಮು ಎಂದು ಕೆನ್ನೆ ಸವರಿದ್ರೆ, ನನ್ನ ಇರುವಿಕೆಯನ್ನು ಗಮನಿಸದಂತಿದ್ದ ಅಪ್ಪನ ಬಗ್ಗೆ ನನಗೆ ಕೋಪ, ದುಃಖ ಎರಡೂ ಹುಕ್ಕಿ ಬಂತು. ನಾನು ಸ್ಕೂಲಿಗೆ ಹೊರಡಲು ಸಿದ್ಧಳಾದಾಗ ಚಿಕ್ಕಮ್ಮ ಅಡಿಗೆ ಮನೆಯಿಂದ ಕೂಗಿದ್ಲು, ಮಮತಾ, ಲಂಚ್ ಬಾಕ್ಸ್ ತಗೋಬಾ. ಯಾರಿಗೆ ಬೇಕು ಈ ಚಿಕ್ಕಮ್ಮನ ಉಪಚಾರ? ಅದರಲ್ಲಿ ಲೇಷವಾದರೂ ಪ್ರೀತಿ ಕಾಳಜಿ ಇದ್ದಿದ್ರೆ ಬೇರೆ ಮಾತು. ನಾನು ಕೆಟ್ಟವಳಾಗಬಾರ್ದೆಂಬ ಉದ್ದೇಶದಿಂದ ನಿರ್ವಹಿಸುವ ಆ ಕರ್ತವ್ಯಗಳೆಲ್ಲ ನನ್ನ ಮುಂದೆ ನಿರರ್ಥಕವೆನಿಸಿದವು. ಮನೆಯಲ್ಲಿ ಸಾಕುವ ಪ್ರಾಣಿಗಳ ಮುಂದೆ ಊಟದ ತಟ್ಟೆ ಇಡುವಂತೆ ಇವರುಗಳ ಔದಾರ್ಯದ ನಟನೆ ಖಂಡಿತ ನನಗೆ ಬೇಡ ಎಂಬ ಹಠದಲ್ಲಿ ನಾನು ಸ್ಕೂಲಿಗೆ ಹೊರಟೆ. ಕ್ಷೋಭೆಗೊಂಡ ಮನಸ್ಸು, ಖಾಲಿ ಹೊಟ್ಟೆ, ಹುರಿಯುತ್ತಿದ್ದ ಕಣ್ಗಳು, ಸಿಡಿಯುತ್ತಿದ್ದ ತಲೆ. ಆ ಅವ್ಯವಸ್ಥೆಯಲ್ಲಿ ನಾನು ಹೇಗೆ ಪಾಠ ಕೇಳಿದ್ನೋ ನನಗೆ ತಿಳಿಲಿಲ್ಲ. ಲಂಚ್ ಬ್ರೇಕ್ನಲ್ಲಿ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡಿದ್ದೆ.
ಸಂಜೆ ಫೀಲ್ಡ್ನಲ್ಲಿ ಥ್ರೋಬಾಲ್ ಆಡುತ್ತಿದ್ದಾಗ ನನಗೆ ಕಣ್ಗಳು ಕತ್ತಲೆ ಗಂಟಂತಾಗಿ ಅಲ್ಲೇ ಕುಸಿದು ಬಿದ್ದುಬಿಟ್ಟೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.